ಬೆಂಗಳೂರು, ಜೂನ್ 27 ನಗರ ಪರಿಸರ ಪುನಃಸ್ಥಾಪನೆಯಲ್ಲಿ ಒಂದು ಹೆಗ್ಗುರುತಾದ ಶಿವರಾಮ ಕಾರಂತ್ ಲೇಔಟ್ DSKL ಭಾರತದ ಉದ್ಯಾನ ನಗರಿಯಾಗಿ ತನ್ನ ಗುರುತನ್ನು ಮರಳಿ ಪಡೆಯುವ ಬೆಂಗಳೂರಿನ ಅತಿದೊಡ್ಡ ಪ್ರಯತ್ನದ ಕೇಂದ್ರಬಿಂದುವಾಗಿ ಹೊರಹೊಮ್ಮಿದೆ. ಈ ಒಂದೇ ಜಾಗದಲ್ಲಿ ಶನಿವಾರ 7 ಲಕ್ಷಕ್ಕೂ ಹೆಚ್ಚು ವಿವಿಧ ರೀತಿಯ ಸ್ಥಳೀಯ ಸಸಿಗಳನ್ನು ನೆಡಲಾಯಿತು. ನಾಡಪ್ರಭು ಕೆಂಪೇಗೌಡ ಜಯಂತಿಯ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಶನಿವಾರ ಆಯೋಜಿಸಿದ್ದ ಪರಿಸರ ಮ್ಯಾರಥಾನ್ನ ಹಾಗೂ 15 ಲಕ್ಷ ಗಿಡ ನೆಡುವ ವಿಶ್ವ ದಾಖಲೆಯ ಪ್ರಯತ್ನವಾಗಿ ಈ ಕಾರ್ಯಕ್ರಮ ನಡೆಯಿತು. ಮುಖ್ಯಮಂತ್ರಿ DK ಶಿವಕುಮಾರ್, BDA ಅಧ್ಯಕ್ಷ NA ಹ್ಯಾರಿಸ್ ಮತ್ತು BDA ಆಯುಕ್ತ ಮೇಜರ್ P ಮಣಿವಣ್ಣನ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದ ಪ್ರಮುಖ ಭಾಗವಾದ ಡಾ. ಶಿವರಾಮ ಕಾರಂತ್ ಲೇಔಟ್ ಸುಮಾರು 9 ಲಕ್ಷ ಅನೇಕ ವಿಧದ ಗಿಡಗಳನ್ನು ನೀಡುವ ಮೂಲಕ BDA ಸವಿಸುವ ಪರಿಸರ ಸಂರಕ್ಷಣೆಗೆ ದಾಖಲೆಯ ಕೊಡುಗೆ ನೀಡುವಂತಾಯಿತು. ಈ ಕಾರ್ಯಕ್ರಮದಲ್ಲಿ ನೂರಾರು ಸೇವಾ ಸಂಸ್ಥೆಗಳು, ಅಧಿಕಾರಿಗಳು, ವಿವಿಧ ಇಲಾಖೆಯ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರ ಸಹಭಾಗಿತ್ವದ ಮೂಲಕ ಇದೊಂದು ಆಂದೋಲನವಾಗಿ ರೂಪುಗೊಂಡಿತ್ತು. ಸರ್, ಇದು 15 lakhs ಏನು ಪ್ಲಾಂಟೇಷನ್ ಪ್ಲ್ಯಾನ್ ಮಾಡಿದಾರಲ್ಲ BDAದವರು, ಅದು ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ನೆಸೆಸರಿ ಇತ್ತು ಬೆಂಗಳೂರಿಗೆ. ಅಟ್ಲೀಸ್ಟ್ ನಾವಿರೋದು ಇಲ್ಲೇ ಹತ್ರನೇ, ಸೊ ನಮಗಿನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ಗ್ರೀನ್ರಿ ಇತ್ತಂದರೆ ಯಾರಿಗೆ ಗ್ರೀನ್ ಇಷ್ಟ ಇಲ್ಲ ಹೇಳಿ. ಆಮೇಲೆ ಫಸ್ಟ್ ಆಫ್ ಆಲ್ ಇದು ಎನ್ವಿರಾನ್ಮೆಂಟಿಗೆ ಭಾಳ ನೆಸೆಸರಿ ಇದ್ದಿದ್ದು. ಸೊ ಇದರಿಂದ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಹೇಳಿ ನೀವೇನಾದರೂ. ನಾನು ರಾಕೇಶ್ ಅಂತ, ಇಲ್ಲೇ ಯಲಹಂಕ ರೆಸಿಡೆಂಟು. ನಾವಿರೋದು ಇಲ್ಲಿ ವೈಷ್ಣವಿ ಸೇರನ್ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಇದೆ ಹತ್ರನೇ. ಸೊ ಇಲ್ಲೇ ಹತ್ತಿರ ಇರ್ತೀವಿ. ಸೊ ನಮಗೆ ಬಂದು ಹೋಗೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಆಟ ಆಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಅಪಾರ್ಟ್ಮೆಂಟಿಂದ ಆಲ್ಮೋಸ್ಟ್ ಒಂದು 50 ಜನ ಆದರೂ ಬಂದಿದ್ದೀವಿ ಸರ್. ಆ್ಯಕ್ಚುಲಿ 100+ ಇದ್ದೀವಿ ಆ್ಯಕ್ಚುಲಿ. ಸೊ ಆಲ್ಮೋಸ್ಟ್ ಬೆಳಗ್ಗೆ 7 ಗಂಟೆ ಅಂದರೆ ಬಂದಿದ್ವಿ. ಬಂದು ಅದೇ ಚೆನ್ನಾಗಿದೆ. ಎಲ್ಲರೂ ಕೂಡಿ ಕೆಲಸ ಮಾಡೋದು ಇನ್ನೂ ಚೆನ್ನಾಗಿದೆ. ಯಾವಾಗಾದರೂ ಒಂದು ಸಲ ಈ ಥರ ಕೂಡಿ ಕೆಲಸ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಚಾನ್ಸ್ ಸಿಕ್ಕು ಆಮೇಲೆ ಅದು ಒಳ್ಳೆ ಕೆಲಸಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಇನ್ನೂ ಚೆನ್ನಾಗಿದೆ. ನನ್ನ ಹೆಸರು ಕಾರ್ತಿಕ್ ಅಂತ. ಸೊ ಈಗ ನಾವು ಬಂದು ಇಲ್ಲಿ ಆಡಿಟಿಂಗ್ ಟೀಮ್ ಆಗಿ ಒಂದು ಇನ್ವಾಲ್ವ್ ಆಗಿರೋದ್ರಿಂದ ಸೊ ಏನೇನು ಪ್ಲಾಂಟೇಷನ್ಸ್ ನಡೀತಾ ಇದೆ, ಏನೇನಿದೆ ಎಲ್ಲ ನಾವು ಪ್ರಾಪರ್ ರೆಕಾರ್ಡ್ಸ್ ಮೇಂಟೈನ್ ಮಾಡಿ ಎಲ್ಲ ಸಬ್ಮಿಟ್ ಮಾಡುವಂಥ ರೀಸನ್ನು. ಸೊ ಮತ್ತು ಇವಾಗ ಏನು ನಡೀತಾ ಇದೆ, ಇವತ್ತು ಬಂದು ನಮ್ಮ ಏನು ಹೇಳೋದು, ನಮ್ಮ ಬೆಂಗಳೂರು ಸ್ಥಾಪನೆ ಮಾಡಿದಂಥ ನಮ್ಮ ದೊಡ್ಡ ಮನುಷ್ಯರ ಒಬ್ಬರು ಬರ್ತ್ಡೇ ಇದೆ. ಸೊ ಡೆತ್ ಡೇ, ಕೆಂಪೇಗೌಡ ಅವರ ಬರ್ತ್ಡೇ ಇದೆ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಕಾರ್ಯಕ್ರಮ. ಪ್ಲಸ್ ಶನಿವಾರ ಆಗಿರೋದ್ರಿಂದ ಸುಮಾರು ಜನಕ್ಕೆ ರಜಾ ಸಿಗೋದ್ರಿಂದ ನಮಗಿಲ್ಲಿ ಒಂದು ಜೊತೆ ಸೇರಿ ಮಾಡುವಂಥ ಒಳ್ಳೆಯ ಕಾರ್ಯಕ್ರಮವಾಗಿದೆ. ಪ್ಲಸ್ ಹೀಗಾಗಿ ನಾವು ಬೈಕರ್ಸ್ ಆಗಿ ಒಂದು ಸ್ಥಾಪನೆ ಮಾಡಿದ್ವಿ. ಎನ್ವಿರಾನ್ಮೆಂಟ್ ಡೇ ದಿವಸ ನಾವು ಹೋಗಿ ಪ್ಲಾಂಟೇಷನ್ಸ್ ಎಲ್ಲ ಮಾಡಿ ದೊಡ್ಡ ರೀತಿಯಲ್ಲಿ ಬೆಳವಣಿಗೆ ಮಾಡಿದ್ವಿ. ಇವತ್ತು ಬಂದು ಇದೊಂದು ದೊಡ್ಡ ಕಾರ್ಯಕ್ರಮ ಆಗಿದೆ ನಮಗೆ. ಸೊ ನಮ್ಮ ಬೆಂಗಳೂರು ಹೇಗಿತ್ತೋ ಹಳೇದಾಗಿ ತಿರ್ಗಾ ಅದೇ ರೀತಿ ನಾವು ಒಂದು ದೊಡ್ಡ ರೀತಿಯಲ್ಲಿ ಟ್ರೈ ಮಾಡ್ತಾಯಿದ್ದೀವಿ. ಬೆಂಗಳೂರನ್ನ ತಿರ್ಗಾ ಸಿಲಿಕಾನ್ ಸಿಟಿ ಅನ್ನೋ ಹೆಸರಿಗೆ ತರೋ ರೀತಿಯಲ್ಲಿ ನಾವು ಟ್ರೈ ಮಾಡ್ತಾಯಿದ್ದೀವಿ. ಸೊ ಬೆಂಗಳೂರು ವಿಲ್ ಬಿಕಮ್ ಮೋರ್ ಗ್ರೀನರಿ ದ್ಯಾನ್ ಬಿಫೋರ್. ಸೊ ಹೀಗಾಗಿ ನಾವು ಮತ್ತೆ ತಿರ್ಗಾ ಟ್ರೈ ಮಾಡಿ ನಾವು ಯೂತ್ಸ್ ಎಲ್ಲ ಸೇರಿ ತಿರ್ಗಾ ಬೆಂಗಳೂರು, ಹಳೇ ಬೆಂಗಳೂರು ಹೆಂಗಿತ್ತು ತಿರ್ಗಾ ಅದೇ ರೀತಿಯಲ್ಲಿ ಟ್ರೈ ಮಾಡೋ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ಸೊ ನೀವು ಯಾರ್ಯಾರು ಇದ್ದೀರಾ ಎಲ್ಲ ಬಂದು ನಮ್ಮ ಜೊತೆಗೆ ಕೈ ಜೋಡಿಸಿ ತಿರ್ಗಾ ನಮ್ಮ ಹಳೇ ಬೆಂಗಳೂರನ್ನ ರಿಟರ್ನ್ ತರುವಂತೆ ಮಾಡಿದ್ರೆ ಸೊ ನಮಗಿನ್ನೂ ಒಳ್ಳೆಯದಾಗತ್ತೆ. ಸೊ ಇದಕ್ಕೆ ಸಪೋರ್ಟಿವ್ ಆಗಿರೋ ನಮ್ಮ BDA ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ಇನ್ನೇನಿದೆ, ಸೊ ತಿರ್ಗಾ ಇನ್ನು ಯಾವ್ಯಾವ ಲೊಕೇಶನ್ಸಲ್ಲಿ ನೀವು ಎಲ್ಲೆಲ್ಲಿ ಫ್ರೀ ಇರ್ತೀರ ಎಲ್ಲ ಪ್ಲೀಸ್ ಹೋಗಿ ನಿಮ್ಮದೊಂದು ಕೈ ಜೋಡಿಸಿ ನಮ್ಮ ಬೆಂಗಳೂರನ್ನ ತಿರ್ಗಾ ಫುಲ್ಲು ಗ್ರೀನರಿ ಸಿಟಿಯಾಗಿ ಮಾಡೋದಕ್ಕೆ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನನ್ನ ಹೆಸರು ಚಂದನ್ ಅಂತ. BDA ಕಡೆಯಿಂದ ನಮಗೆ DSKL ಪ್ರಾಜೆಕ್ಟಲ್ಲಿ 8 ಲಕ್ಷ ಗಿಡಗಳು ನೆಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ನಾವು BSEPL ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ದಿಂದ ನಾವು 15,000 ಗಿಡಗಳನ್ನ ನೆಡ್ತಾ ಇದ್ದೀವಿ ಸರ್. ನಮ್ಮ ಟೀಮಲ್ಲಿ ಟೋಟಲ್ ಇನ್ನೂ ಬರ್ತಾ ಇದ್ದಾರೆ. ಇವಾಗ ಆಲ್ರೆಡಿ 80 ಜನ ಇದ್ದಾರೆ. ಇನ್ನೂ ಮೋರ್ ದೆನ್ 600 ಪೀಪಲ್ಸ್ ಬರ್ತಾರೆ ಸರ್. ಸರ್ ಸೀಬೆ, ನೇರಳೆ, ಅರಳಿ ಮರ ಆ ಥರದ್ದು ಸರ್. ಮತ್ತು ಸ್ಕ್ರಬ್ಸು, ಹೂ ಗಿಡ, ಇನ್ ಬಿಟ್ವೀನ್ ಗ್ಯಾಪ್ಗೆಲ್ಲ ಮಾಡಿಸ್ತೀವಿ ಸರ್. ಇವತ್ತಿನ ನಮ್ಮ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಸಿರೇ ಉಸಿರು ಒಂದು BDAದಲ್ಲಿ ಗಿಡ ನೆಟ್ಟುವ ಕಾರ್ಯಕ್ರಮದಲ್ಲಿ ನಾವು NTA ಲೇಔಟ್ ಫೇಸ್ 1 ನಮ್ಮ ಅಧ್ಯಕ್ಷರಾದ ವೆಂಕಟೇಶ್ ಅವರು, ಆಮೇಲೆ ನಾನು ವೈಸ್ ಪ್ರೆಸಿಡೆಂಟ್ ಮಲ್ಲೇದಿ ರೆಡ್ಡಿ, ನಮ್ಮ
ಟ್ರೆಷರರ್ ಆದ ಸತೀಶ್ ಅವರು, ಜಾಯಿಂಟ್ ಟ್ರೆಷರರ್ ಆದ ಅಶ್ವಥ್ ಅವರು, ಆಮೇಲೆ ಜಾಯಿಂಟ್ ಸೆಕ್ರೆಟರಿ ಸುಬ್ಬರಾಜ್ ಅವರು ಮತ್ತೆಲ್ಲ ನಮ್ಮ ಬಡವ ನಿವಾಸಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದೊಂದು ಗಿಡ ನೆಟ್ಟುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಗೌರ್ಮೆಂಟ್ ಅವರು ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಥರ ಇನ್ನೂ ಹಳೆ ಕಾರ್ಯಕ್ರಮ ಮಾಡಬೇಕಂತ ನಮ್ಮೆಲ್ಲರದೊಂದು ಆಸೆ ಇದೆ. ನಿಜವಾಗ್ಲೂ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಅವ್ರಿಗೆ ಮತ್ತು ಅವ್ರ ಗೌರ್ಮೆಂಟಿಗೆ ಒಳ್ಳೆಯದಾಗಲಿ ಅಂತ ನಮ್ಮ NTA ಲೇಔಟ್ ಫೇಸ್ 1 ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು.